ಕಲಬುರಗಿಯಲ್ಲಿ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆ. ಕಾನೂನು ಸುವ್ಯವಸ್ಥೆ ಭಂಗ ಮಾಡಿದರೆ ಕಠಿಣ ಕ್ರಮ. ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ ಅವರು ಕಲಬುರಗಿ ನಗರದ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದ್ದು, ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವುದು, ಗಲಾಟೆ, ದಬ್ಬಾಳಿಕೆ ಹಾಗೂ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲ ರೌಡಿ ಶೀಟರ್ಗಳು ತಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಯಮಿತವಾಗಿ ಹಾಜರಾತಿ ನೀಡಬೇಕು ಹಾಗೂ ಸಮಾಜದ ಶಾಂತಿ ಭಂಗ ಮಾಡುವ ಚಟುವಟಿಕೆಗಳಿಂದ ದೂರ ಇರಬೇಕು ಎಂದು ಸೂಚಿಸಿದ್ದಾರೆ. ಯಾವುದೇ ಅಕ್ರಮ ಚಟುವಟಿಕೆ ಕಂಡುಬಂದರೆ ತಕ್ಷಣ ಬಂಧನ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಶಾಂತಿ, ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಗೆ ಪೊಲೀಸ್ ಇಲಾಖೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಕಾನೂನು ಉಲ್ಲಂಘನೆ ಮಾಡುವವರ ವಿರುದ್ಧ ನಿರಂತರ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಏನಿಷ್ಟು ಯಾವ ವರ್ಷ ಲಾಸ್ಟ್ ಕೇಸ್ ಯಾಕೆ ಕಳಿಸಿಲ್ಲ ನೀವು? 7 ಕೇಸ್ ಇದೆ. ಸರ್ ಇನ್ಸ್ಟಾಗ್ರಾಮ್ನಾಗ ಭಾಳ ಆಕ್ಟಿವ್ ಇಲ್ಲಿದೆ ಫೋನ್ ತೋರಿಸು ನಿಂದು ಮಾಡೋದು, ಈಗೆಲ್ಲ ತರಕಾರಿ ವ್ಯಾಪಾರ ಮಾಡ್ಕೊಂಡು ಕೆಲಸ. ಏನು ಓದಿದೆಯಾ? ಪೊಲೀಸ್ ವತಿಯಿಂದ ನಿರಂತರವಾಗಿ ನಾವೇನು ರೌಡಿ ಶೀಟರ್ಸ್ ಇದ್ದಾರೆ ಅವ್ರ ಮೇಲೆ ನಾವು ಸರ್ಪ್ರೈಸ್ ಸರ್ಚ್ಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಕಳೆದ ಕೆಲವು 3-4 ತಿಂಗಳುಗಳಿಂದ ಠಾಣಾ ಮಟ್ಟದಲ್ಲಿ ನಾವು ರೌಡಿ ಪರೇಡ್ಗಳು ಮತ್ತು ರೌಡಿ ಶೀಟರ್ಸ್ಗಳ ಮನೆ ಪರಿಶೀಲನೆ ಮಾಡೋದನ್ನ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಿನ ಜಾವ ಕಲಬುರಗಿ ನಗರದಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ ಅಧಿಕಾರಿ, ACPs, ಇನ್ಸ್ಪೆಕ್ಟರ್ಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಸರ್ಪ್ರೈಸ್ ಆಗಿ ಮ್ಯಾಕ್ಸಿಮಮ್ ರೌಡಿ ಶೀಟರ್ಸ್, ಅದರಲ್ಲಿ ಪ್ರತಿ ಸ್ಟೇಷನ್ ಅಲ್ಲಿ ಇರುವಂತಹ ಆಕ್ಟಿವ್ ರೌಡಿ ಶೀಟರ್ಸ್ ಇರುವಂತದ್ದು, ಟಾಪ್ 10 ರೌಡಿ ಶೀಟರ್ಸ್ ಇರುವಂತದ್ದು, ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವು ರೌಡಿ ಶೀಟರ್ಸ್ಗಳು ಆಕ್ಟಿವ್ ಆಗಿದಾರಂತ ಕೆಲವು ಮಾಹಿತಿ ಆಧಾರಗಳ ಮೇರೆಗೆ ಅಂತವರ ಒಂದು ಐಡೆಂಟಿಫೈ ಮಾಡಿ ಮ್ಯಾಕ್ಸಿಮಮ್ ರೌಡಿ ಶೀಟರ್ಸ್ಗಳ ಮನೆಗಳನ್ನ ಸರ್ಚ್ ಮಾಡ್ಲಿಕ್ಕೆ ನಿರ್ದೇಶನವನ್ನ ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಬೆಳಗಿನ ಜಾವ 3-4 ಗಂಟೆಯಿಂದ ಸರ್ಪ್ರೈಸ್ ಸರ್ಚ್ ಸ್ಟಾರ್ಟ್ ಆಗಿರುವಂಥದ್ದು. ಒಟ್ಟು 327 ರೌಡಿ ಶೀಟರ್ಸ್ಗಳ ಮನೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ ನಾರ್ತ್ ಸಬ್ ಡಿವಿಷನ್ ಅಲ್ಲಿ 127 ಮತ್ತು ಸೌತ್ ಸಬ್ ಡಿವಿಷನ್ ಅಲ್ಲಿ 103 ರೌಡಿ ಶೀಟರ್ಸ್ಗಳು ಮತ್ತು ಸಬ್ ಅರ್ಬನ್ ಡಿವಿಷನ್ ಅಲ್ಲಿ 97 ರೌಡಿ ಶೀಟರ್ಸ್ಗಳ ಮನೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಮತ್ತು ಎಲ್ಲ ರೌಡಿ ಶೀಟರ್ಸ್ಗಳ ಮನೆ ಪರಿಶೀಲನೆ ಮಾಡಿ ಇಲ್ಲಿ ನಮ್ಮ CR ಪರೇಡ್ ಗ್ರೌಂಡ್ಗೆ ಕರೆಸಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಈಗ ಯಾರು ರೂಢಿಗತ ಅಪರಾಧಿಗಳಿದ್ದಾರೆ ಮತ್ತು ಇತ್ತೀಚೆಗೆ ಕೆಲವರು ಬಾಲ ಬೀಸ್ತಾ ಇದ್ದಾರೆ, ಅವ್ರ ಮೇಲೆ ಗ್ರೇಡೆಡ್ ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕನ್ನೋದು ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನ ನೀಡಿದ್ದೀವಿ. ಅದರಲ್ಲಿ ಯಾರಿಗೆ ಗಡೀಪಾರು ಮಾಡಬೇಕು, ಯಾರು ಗುಂಡಾಕ್ಟಿಗೆ ಬಿಟ್ಟಿದ್ದಾರೆ ಮತ್ತು ಯಾರು ಈ ಬಾಂಡ್ಗಳನ್ನ ವೈಲೇಟ್ ಮಾಡಿದಾರೆ ಆ ಬಾಂಡ್ಗಳನ್ನ ಫೋರ್ಫಿಟ್ ಮಾಡುವಂಥದ್ದು. ಇತ್ತೀಚೆಗೆ ಕೆಲವರು ತಲೆ ಮರೆಸ್ಕೊಂಡು ಹೋಗಿದ್ರೆ ಅವ್ರ OV ರೌಡಿ ಶೀಟ್ಸ್ಗಳ ಪತ್ತೆ ಮಾಡೋದ್ರ ಬಗ್ಗೆನೂ ಕೂಡ ನಿರ್ದೇಶನವನ್ನ ನೀಡಲಾಗಿದೆ. ಇನ್ನೊಂದು ಏನಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಒಂದು ಜನರಿಗೆ ಭಯ ಬರುವ ರೀತಿಯಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನು ಕೂಡ ಕೆಲವು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳು ಬಿಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ನಮ್ಮ ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ಲಿಕ್ಕೆ ಕೂಡ ನಿರ್ದೇಶನವನ್ನು ನೀಡಿದ್ದೀವಿ. ಯಾರು ಕೂಡ ಈ ಸಾರ್ವಜನಿಕರಿಗೆ ಭಯ ಬರುವ ರೀತಿಯಲ್ಲಿ ಏನೇ
ಅಪರಾಧಗಳಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಈಗ ತಾವು ನೋಡಿದರೆ ಕಳೆದ 2 ವರ್ಷದಲ್ಲಿ ನಿಯರ್ಲಿ 1.5 to 2 years ಅಲ್ಲಿ 31 ರೌಡಿ ಶೀಟ್ಸ್ಗಳನ್ನು ಈಗಾಗಲೇ ಗಡೀಪಾರು ಮಾಡಲಾಗಿದೆ. 4 ರೌಡಿ ಶೀಟ್ಸ್ಗಳನ್ನು ಗುಂಡಾ ಆಕ್ಟ್ ಅಲ್ಲಿ ಸಾಧ್ಯ ಇದೆ. ಇದಲ್ಲದೆ ಈಗ ಕೇಕ್ ಒಪ್ಪಂದದಲ್ಲಿ ಕೂಡ ಯಾರು ರೂಢಿಗತ ಅಪರಾಧಿಗಳಿದೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಈಗ ಕಳೆದ 1-2 ತಿಂಗಳಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಒಂದು ಏನು ರೂಢಿಗತ ರಾಬ್ರಿ ಗ್ಯಾಂಗ್ ಇದೆ ಅವರ ಮೇಲೆ ಕೇಕ್ ಒಪ್ಪಂದಡಿಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೀತಾ ಇದೆ.